ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಚನೆಯಾಗಿದ್ದು 2008ರಲ್ಲಿ. ಅದಕ್ಕೂ ಮುಂಚೆ ಈ ಪ್ರದೇಶ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು. ಇಲ್ಲಿ ಮೊದಲು ಸಂಸದರಾಗಿದ್ದು ಮಾಜಿ ಮುಖ್ಯಮಂತ್ರಿಯಾದ ಎಚ್.ಡಿ. ಕುಮಾರಸ್ವಾಮಿರವರು. ಇವರು ಹುಟ್ಟಿದ್ದು 16 ಡಿಸೆಂಬರ್ 1959ರಲ್ಲಿ. ತಂದೆ ಮಾಜಿ ಪ್ರಧಾನಿ ದೇವೇಗೌಡರು. ಕನಕಪುರದಿಂದ ಒಮ್ಮೆ ಸಂಸದರಾಗಿದ್ದ ಕುಮಾರಸ್ವಾಮಿರವರು ಕನಕಪುರ ಕ್ಷೇತ್ರ ರದ್ದಾದ ಮೇಲೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಿ 2ನೇ ಬಾರಿ ಸಂಸದರಾಗ್ತಾರೆ. 2013ರಲ್ಲಿ ರಾಮನಗರ ವಿಧಾನಸಭೆಯಿಂದ ಸ್ಪರ್ಧಿಸಿದ ಇವರು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದು ಡಿ.ಕೆ. ಸುರೇಶ್ ರವರು ಗೆದ್ದು ಸಂಸದರಾಗ್ತಾರೆ. ನಂತರ ಮತ್ತೆ 2014ರಲ್ಲಿ ಹಾಗೂ 2019ರಲ್ಲಿ ಸಹ ಇವರೇ ಗೆಲ್ತಾರೆ. ಇವರು ರಾಮನಗರದವರು. ತಂದೆ ಕೆಂಪೇಗೌಡರು. ಹುಟ್ಟಿದ್ದು 18 ಡಿಸೆಂಬರ್ 1966ರಲ್ಲಿ. ಬೆಂಗಳೂರು ಗ್ರಾಮಾಂತರಕ್ಕೆ ನಡೆದ 4 ಚುನಾವಣೆಗಳಲ್ಲಿ 1 ಬಾರಿ ಜೆಡಿಎಸ್, 3 ಬಾರಿ ಕಾಂಗ್ರೆಸ್ ಪಕ್ಷಗಳು ಗೆದ್ದಿವೆ. 2024ರ ಚುನಾವಣೆಯಲ್ಲೂ ಡಿ.ಕೆ. ಸುರೇಶ್ ರವರೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಇವರ ವಿರುದ್ಧ ಬಿಜೆಪಿ ಪಕ್ಷದಿಂದ ಜಯದೇವ ಆಸ್ಪತ್ರೆಯ ಖ್ಯಾತ ವೈದ್ಯರಾಗಿದ್ದ ಸಿ.ಎನ್. ಮಂಜುನಾಥ್ ರವರು ಸ್ಪರ್ಧೆ ಮಾಡಿದ್ದಾರೆ.